ಪೋಕ್ಸೋ ಕಾಯ್ದೆ ಅಂತ ಬರ್ತದೆ. ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸ್ ಆಕ್ಟ್ ಅಂತ ಹೇಳಿ ಒಂದು ಕಾಯ್ದೆ ಬರುತ್ತೆ. ಇದು ಮುಖ್ಯವಾಗಿ ನಮ್ಮೆಲ್ಲ ಶಾಲಾ ಕಾಲೇಜಿನ ಮಕ್ಕಳಿಗೆ ಮುಖ್ಯವಾಗಿ ಗೊತ್ತಿರಲೇಬೇಕಾಗಿರ್ತಕ್ಕಂಥ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಯಾಕಂತ ಕೇಳಿದ್ರೆ ಹೆಚ್ಚು ಇವತ್ತ ಅಪರಾಧಗಳಾಗ್ತಕ್ಕಂಥ ವಿಚಾರವನ್ನು ನೋಡಿದಾಗ ಹಳ್ಳಿ ಗ್ರಾಮೀಣ ಪ್ರದೇಶಗಳಲ್ಲಿ ಇವತ್ತು ಯಾವುದೋ ನಮ್ಮ ಹೆಣ್ಣು ಮಕ್ಕಳಾಗಿರ್ಬೋದು ಮತ್ತು ಇತರೆ ಇರ್ತಕ್ಕಂಥ ಸಣ್ಣ ಚಿಕ್ಕ ಮಕ್ಕಳ ಮೇಲೆ ಆಗ್ತಕ್ಕಂಥ ಹಲ್ಲೆ ಆಗಿರ್ಬೋದು, ಲೈಂಗಿಕ ದೌರ್ಜನ್ಯಗಳಾಗಿರ್ಬೋದು, ಇವೆಲ್ಲಗಳನ್ನ ತಡಿಲಿಕ್ಕೆ ಸರ್ಕಾರ ನಮಗೆ ಪೋಕ್ಸೋ ಕಾಯ್ದೆ ಅಂತಕ್ಕಂಥದ್ದನ್ನ ಕೊಟ್ಟಿದೆ. ಅದರ ಪ್ರಕಾರವಾಗಿ ಇವತ್ತು ಪ್ರತಿಯೊಂದು ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಂದು ಪೊಲೀಸ್ ಠಾಣೆಗಳಲ್ಲಿ ಕ್ರಮವನ್ನ ತೆಗೆದುಕೊಳ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಹಾಗಾಗಿ ಇಲ್ಲಿ ಪೋಕ್ಸೋ ಕಾಯ್ದೆ ಯಾರಿಗೆ ಅನ್ವಯಿಸ್ತದೆ ಅಂತ ಕೇಳಿದ್ರೆ, ಯಾರು 18 ವರ್ಷದ ಒಳಗಿನ ಮಕ್ಕಳು ಇರ್ತಾವಲ್ಲ ಅವ್ರೆಲ್ಲರಿಗೂ ಕೂಡ ನಾವು ಇವತ್ತ ಈ ಪೋಕ್ಸೋ ಕಾಯ್ದೆ ಅನ್ವಯ ಆಗತ್ತೆ ಅಂತಕ್ಕಂಥ ವಿಚಾರವನ್ನ ನಾವಿಲ್ಲಿ ಗಮನಿಸ್ತೀವಿ. ಈ ಉದಾಹರಣೆಗಾಗಿ ನೋಡಿದಾಗ ದೆಹಲಿಯಲ್ಲಿ ಒಂದು ನಿರ್ಭಯ ಪ್ರಕರಣ ಅಂತ ಹೇಳಿ ನೋಡುತ್ತೀವಿ. ಅಲ್ಲಿ ಒಂದು ಕಾಲೇಜು ವಿದ್ಯಾರ್ಥಿನಿಯ ಮೇಲೆ ಒಂದು ಲೈಂಗಿಕ ದೌರ್ಜನ್ಯ ನಡೀತದೆ. ಇತ್ತಿತ್ತಲಾಗೆ ಸುಮಾರು 4-5 ತಿಂಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ಒಂದು ಕಾಲೇಜು ವಿದ್ಯಾರ್ಥಿನಿಯ ಮೇಲೆ ದೌರ್ಜನ್ಯ ನಡೀತದೆ. ಸುಮಾರು 4-5 ವರ್ಷಗಳ ಹಿಂದೆ ಒಬ್ಬ ದಲಿತ ಬಾಲಕಿ ದಾನಮ್ಮ ಅಂತ ಹೇಳಿ ವಿಜಯಪುರದಲ್ಲಿ ಕೂಡ ಆ ದಲಿತ ವಿದ್ಯಾರ್ಥಿ ಸುಮಾರು 9ನೇ ತರಗತಿಯ ವಿದ್ಯಾರ್ಥಿನಿಯ ಮೇಲೆ 4 ಜನ ತನ್ನ ಸಹಪಾಠಿ ವಿದ್ಯಾರ್ಥಿಗಳನ್ನೇ ಲೈಂಗಿಕ ದೌರ್ಜನ್ಯ ನೀಡ್ತಾರೆ. ಹೀಗೆ ಇವೆಲ್ಲ ಹಲವಾರು ಘಟನೆಗಳನ್ನ ನಾವು ಸಮಾಜದಲ್ಲಿ ನಮ್ಮ ಸುತ್ತಮುತ್ತ ದಿನಾಲು ನೋಡುತ್ತಿರ್ತೀವಿ ನಾವು. ಹಾಗಾಗಿ ನಿಮಗೇನಾದ್ರೂ ಈ 18 ವರ್ಷದ ಒಳಗಿನ ಮಕ್ಕಳು ಅವರು ಹುಡುಗರೇ ಆಗ್ಲಿ ಹುಡುಗಿಯರೇ ಆಗ್ಲಿ ನಿಮ್ಮ ಮೇಲೆ ಏನಾದ್ರೂ ದೌರ್ಜನ್ಯ ಆದ್ರೆ ಅದಕ್ಕೆ ನಮ್ಗೊಂದು ಮಕ್ಕಳ ಸಹಾಯವಾಣಿ ಸಂಖ್ಯೆ ಅಂತಿದೆ 1098 ಅಂತ ಹೇಳಿ. 1098 ಅಂತ ಹೇಳಿ ಪುಸ್ತಕದಲ್ಲಿ ಬರ್ಕೊಂಡ್ರು ಕೂಡ ನಡೀತದೆ. ಇನ್ನು ಒಂದು ನಮ್ಮ ಸರ್ಕಾರ ಇವತ್ತ ತುರ್ತುಗತಿಯಲ್ಲಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಮುಚ್ಚಿಡ್ರಿ. ಇನ್ನ ನಮ್ಗ ಅತಿ ತ್ವರಿತಗತಿಯಲ್ಲಿ ಶೀಘ್ರಗತಿಯಲ್ಲಿ ನಮ್ಗೆ ಏನಾದ್ರೂ ಸೇವೆ ಸಿಗ್ಬೇಕಂತ ಹೇಳಿದ್ರೆ 112 ಅಂತ ಹೇಳಿ ನಾವು ಕರೆ ಮಾಡಿ 24x7 ನಿಮಗಾಗಿ ಅದು ಸೇವೆ ನಿರಂತರವಾಗಿರ್ತದೆ. ಅದನ್ನೇ ನೀವು ಬರೆದಿಟ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಏನಿಲ್ಲ. 112 ಮೈಂಡ್ ನಲ್ಲಿ ಒಂದ್ಸರಿ ಸೇವ್ ಮಾಡ್ಬಿಟ್ರೆ ಸಾಕು. ನೀವು ಯಾವ ಸ್ಥಳದಲ್ಲಿ ಇರುತ್ತೀರೋ ಆ ಸ್ಥಳದ ಒಂದು ಲೊಕೇಶನ್ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಯಾವ ಸ್ಥಳ ಇರುತ್ತೆ ಆ ಸ್ಥಳದ ಹೆಸರು ಗೊತ್ತಿದ್ರೆ ಸಾಕು, ಅಲ್ಲಿಗೆ ನಮ್ಮ ಪೊಲೀಸ್ ವ್ಯಾನ್ ಬರ್ತದೆ. ನಿಮ್ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಏನಾದ್ರೂ ದೌರ್ಜನ್ಯ ನಡೆದ್ರೆ ಅದರ ಅತಿ ಶೀಘ್ರದಲ್ಲಿ ನಮ್ಮ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಅದರ ಬಗೆಹರಿಸತಕ್ಕಂಥ ಕೆಲಸ ಇವತ್ತು ನಾವು ಮತ್ತು ನಮ್ಮ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೀತದೆ ಅಂತಕ್ಕಂಥ ಒಂದು ವಿಚಾರ. ಹೆಂಗ್ ನಡೀತದೆ ಅಂತ ಕೇಳಿದ್ರೆ, ಇವತ್ತು ಶಾಲಾ ಕಾಲೇಜುಗಳಲ್ಲಿ ನೀವೇನಾದ್ರೂ ಶಾಲೆಗೆ ಬರುವಾಗ ಯಾರೇ ಚುಡಾಯಿಸ್ತಿರ್ತಾರೆ ಅಥವಾ ಈ ಪ್ರೇಮ ಪ್ರಕರಣಗಳಂತ ಹೇಳಿ ನೋಡ್ತಿರ್ತೀವಿ. ಒಂದ್ ವೇಳೆ ನಮ್ಮ ಪ್ರೇಮ ನಿವೇದನೆಯನ್ನು ಮಾಡಿಕೊಳ್ಳುವಾಗ ನೀವು ಒಪ್ಕೊಳ್ಳಿಲ್ಲ ಅಂದ್ರೆ ನಿನ್ ಮೇಲೆ ಆಸಿಡ್ ಏರಿಸ್ತೀನಿ, ನಿನಗ ಏನೇನೋ ಬೆದರಿಕೆಗಳು ಹಾಕ್ತಿರ್ತಾರೆ. ಅಂತ ಏನಾದ್ರೂ ಬೆದರಿಕೆಗಳು ಬಂದಾಗ ಆ ಮಕ್ಕಳ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಬಹುದು ಅಥವಾ 112 ಕರೆ ಮಾಡ್ರಿ. ಅಥವಾ ನಿಮ್ಗೆ ಏನಾದ್ರೂ ಭಯ ಅನಿಸ್ತಿತ್ತಂದ್ರೆ ನಿಮ್ಮ ಹಿರಿಯರ ಸಮ್ಮುಖದಲ್ಲಿ ನಮ್ಮ ಪೊಲೀಸ್ ಠಾಣೆಗೆ ಬಂದು ನಿಮ್ಮ ಏನು ಒಂದು ಭಯ ಇರ್ತದಲ್ಲ, ಭಯವನ್ನು ಹುಟ್ಟಿಸಿರ್ತಕ್ಕಂಥ ವ್ಯಕ್ತಿಗಳ ಹೆಸರನ್ನ ಏನಾದ್ರೂ ನೋಂದಾಯಿಸಿದ್ರೆ ಅದನ್ನ ನಮ್ಮ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಕ್ರಮವನ್ನ ತೆಗೆದುಕೊಳ್ತಾರೆ. ಹೀಗಾಗಿ ಈ 2 ವಿಷಯಗಳು 2 ನಂಬರ್ಗಳು ನಿಮಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನೂ ಏನಂತ ಕೇಳಿದ್ರೆ, ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಏನಂತ ಕೇಳಿದ್ರೆ ಬಾಲ್ಯ ವಿವಾಹ ಅಂತ ಹೇಳಿ ನೋಡ್ತೀವಿ. ಬಾಲ್ಯ ವಿವಾಹ ಅಂತಂದ್ರೆ 18 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ 21 ವರ್ಷದ ಒಳಗಿನ ಹುಡುಗರಿಗೆ ಪುರುಷರಿಗೆ ಏನಾದ್ರೂ ಮದುವೆಯನ್ನು ಮಾಡಿದ್ರೆ ಅದಕ್ಕೆ ನಾವು ಇವತ್ತು ಬಾಲ್ಯ ವಿವಾಹ ಅಂತೇಳಿ ಪರಿಗಣಿಸ್ತೇವೆ. ಹಾಗಾಗಿ ಇವತ್ತು ಬಾಲ್ಯ ವಿವಾಹ ಹೆಚ್ಚಾಗಿ ನಡೆಯುವುದು ಎಲ್ಲಿ ಅಂತ ಕೇಳಿದ್ರೆ ನಮ್ಮ ಹಳ್ಳಿಯ ಗ್ರಾಮೀಣ ಪ್ರದೇಶಗಳಲ್ಲಿ ಅಂತ ಹೇಳಿ ನಾವು ಗಮನಿಸ್ತೀವಿ. ಸಾಕಷ್ಟು ನಮ್ಮ ಸುತ್ತಮುತ್ತಲು ಏನಿದ್ದಾವೆ ನಮ್ಮ ಸಮಾಜದಲ್ಲಿ ನಾವು ನೋಡಿರ್ತೀವಿ, ನಮ್ಮ ಮನೆಯಲ್ಲೂ ಅಚಾನಕ್ಕಾಗಿ ನಡೆದಿರ್ಬೋದು. ಹಾಗಾಗಿ ಇವತ್ತು ಈ ಬಾಲ್ಯ ವಿವಾಹದಿಂದ ಏನು ಸಮಸ್ಯೆಗಳಾಗ್ತಾವ ಅಂತ ಕೇಳಿದ್ರೆ ಸಮಾಜದಲ್ಲಿ ಜನಸಂಖ್ಯೆ ಸ್ಫೋಟ ಆಗತ್ತೆ. ನಮ್ಮ ಜಿಲ್ಲೆಯಲ್ಲಿ ಆಗಿರ್ಬೋದು, ರಾಷ್ಟ್ರದಲ್ಲಿ ಆಗಿರ್ಬೋದು, ರಾಜ್ಯದಲ್ಲಿ ಆಗಿರ್ಬೋದು ಬಾಲ್ಯ ವಿವಾಹಗಳನ್ನ ಮಾಡೋದ್ರ ಮೂಲಕವಾಗಿ ಏನಂತ ಕೇಳಿದ್ರೆ ಇವತ್ತ ಜನಸಂಖ್ಯೆ ಸ್ಫೋಟ ಆಗತ್ತೆ. ಮತ್ತು ಏನಂತ ಜನಸಂಖ್ಯೆ ಸ್ಫೋಟ ಆಗೋದ್ರಿಂದ ಯಾಕಂತ ಕೇಳಿದ್ರೆ ಈ ಬಾಲ್ಯ ವಿವಾಹಗಳು ಹೆಚ್ಚು ನಡೆದು ನಮ್ಮ ಹಳ್ಳಿಯಲ್ಲಿ ಯಾಕಂತ ಕೇಳಿದ್ರೆ ಶಿಕ್ಷಣದ ಕೊರತೆ ಇರ್ತದೆ. ನಮ್ಮ ಏನ್ ಕಲ್ಪನೆ ಇದೆ ನಮ್ಮ ಹಳ್ಳಿಯ ಗ್ರಾಮೀಣ ಜನರಲ್ಲಿ ಅಂತ ಕೇಳಿದ್ರೆ ಹುಟ್ಟಿಸಿದ ದೇವನ ಏನಾದ್ರೂ ಹುಲ್ಲು ಮೇಯಿಸ್ತಾರ ಅಂತಕ್ಕಂಥ ಒಂದು ಕಲ್ಪನೆ. ಹಾಗಾಗಿ ಇವತ್ತ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ನಮ್ಮ ಸುತ್ತಮುತ್ತ ನಮ್ಮ ಮನೆಯಲ್ಲಿ ಏನಾದ್ರೂ ಬಾಲ್ಯ ವಿವಾಹಗಳು ನಡೀತಿರ್ತಾವ. ಬಾಲ್ಯ ವಿವಾಹಗಳಂದ್ರೆ 18 ವರ್ಷದ ಒಳಗಿನ ಹೆಣ್ಮಕ್ಳಿಗೆ ಮದುವೆ ಮಾಡ್ತಾರೆ, 14-15 ವರ್ಷದ ಹೆಣ್ಮಕ್ಳಿಗೆ ಮದುವೆ ಮಾಡ್ತಾರೆ. ಆಕೆಯ ಭೌತಿಕ ಮಟ್ಟ ಬೆಳೆದಿರುವುದಿಲ್ಲ, ದೈಹಿಕ ಬೆಳವಣಿಗೆ ಆಗುವುದಿಲ್ಲ, ಕುಟುಂಬದ ಹೊಣೆ ಹೊರುವುದು ಆ ಚಿಕ್ಕ ವಯಸ್ಸಿನಲ್ಲಿ
ಮಾನಸಿಕ ಅಸ್ವಸ್ಥಕ್ಕೂ ಅಥವಾ ದೈಹಿಕ ಹಲ್ಲೆಗೂ ಒಳಗಾಗಿರ್ತಕ್ಕಂಥ ಸಂಭವ ಹೆಚ್ಚಾಗಿರ್ತದೆ. ಹಾಗಾಗಿ ನಾವಿವತ್ತ ಈ ಹಳ್ಳಿಯ ಪ್ರದೇಶಗಳಲ್ಲಿ ನಾವು ಹೆಚ್ಚಿಗೆ ಏನಂತ ಕೇಳಿದ್ರೆ ನಮ್ಮ ಮನೆಯಲ್ಲಾಗ್ಲಿ ನಮ್ಮ ಸುತ್ತಮುತ್ತಲಾಗ್ಲಿ ಏನಾದ್ರೂ ಇಂಥ ಬಾಲ್ಯ ವಿವಾಹಗಳು ನಡೆದ್ರೆ ಅದು ನಮ್ಮ ಪೊಲೀಸ್ ಠಾಣೆಗೆ ಮುಕ್ತವಾಗಿ ನಿರ್ಭಯವಾಗಿ ಆ ಮಾಹಿತಿಯನ್ನ ನೀವು ಸಲ್ಲಿಸಬೇಕಂತಕ್ಕಂಥ ವಿಚಾರವನ್ನ ನಾ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಇನ್ನೊಂದು ಮುಖ್ಯವಾಗಿ ಏನಂತ ಕೇಳಿದ್ರೆ ಸೈಬರ್ ಕ್ರೈಮ್ ಅಂತ ನೋಡ್ತೀವಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ಹೆಚ್ಚು ಹೆಚ್ಚು ಅಪರಾಧಗಳು ನಡೀತಿರ್ತಾವ. ಉದಾಹರಣೆಗಾಗಿ ಏನಂತ ಕೇಳಿದ್ರೆ ಇವತ್ತ ಯಾರೋ ನಮ್ಮ ಬ್ಯಾಂಕ್ ಖಾತೆಯನ್ನು ಅಥವಾ ನಮ್ಮ ಫೇಸ್ಬುಕ್ ಗಳಲ್ಲಿ ನಮ್ಮ ವೈಯಕ್ತಿಕ ವಿಚಾರಗಳನ್ನ ಹಂಚಿಕೊಡ್ತೀವಿ, ಶೇರ್ ಮಾಡ್ತೀವಿ. ಅದನ್ನ ನೋಡ್ಕೊಂಡು ಇವತ್ತೆಲ್ಲೋ ಮುಂಬೈಯಲ್ಲೋ ಅಥವಾ ದೆಹಲಿಯಲ್ಲೋ ಗೋವಾದಲ್ಲೋ ಅಥವಾ ಹೊರ ರಾಜ್ಯ ಯಾವುದೇ ಗುಜರಾತ್ ರಾಜಸ್ಥಾನದಲ್ಲಿ ಕುಳಿತುಕೊಂಡು ನಮ್ಮ ಅಕೌಂಟ್ ಅನ್ನ ನಮ್ಮಲ್ಲಿ ಇರ್ತಕ್ಕಂಥ ಡಾಟಾವನ್ನ ಕದ್ಕೊಂಡು ನಮ್ಮ ಅಕೌಂಟ್ ಅನ್ನ ಹ್ಯಾಕ್ ಮಾಡ್ತಕ್ಕಂಥ ಸಂಭವನೀಯತೆ ಹೆಚ್ಚಾಗಿ ನೋಡ್ತಿರ್ತೀವಿ. ಹೆಂಗೆ ನಮ್ಮ ಮುಗ್ಧ ಜನರನ್ನ ಬಲಿ ತೆಗೆದುಕೊಳ್ತಾರೆ ಅಂತ ಕೇಳಿದ್ರೆ ಬಹಳಷ್ಟು ಈ ಸಿಟಿ ಪ್ರದೇಶಗಳಲ್ಲಿ ಆಗೋದಿಲ್ಲ, ನಗರ ಪ್ರದೇಶಗಳಲ್ಲಿ ಆಗೋದಿಲ್ಲ ಇಂಥವೆಲ್ಲ ಸೈಬರ್ ಕ್ರೈಮ್. ಹಳ್ಳಿ ಪ್ರದೇಶದಲ್ಲಿ ಬಹಳ ಮೋಸ ಹೋಗ್ತಾರೆ. ಇವತ್ತೊಂದು ಘಟನೆ ಏನಂತ ಕೇಳಿದ್ರೆ ಹೆಂಗ್ ನಡೀತದೆ ಅಂತ ಕೇಳಿದ್ರೆ ನಾವ್ ಹಿಂಗ್ರಿ SBI ಬ್ಯಾಂಕ್ನವರು, HDFC ಬ್ಯಾಂಕ್ನವರು, ಎಕ್ಸಿಸ್ ಬ್ಯಾಂಕ್ನವರು ನಿಮ್ಗ 10 ಲಕ್ಷನೋ 5 ಲಕ್ಷನೋ 8 ಲಕ್ಷನೋ 2 ಲಕ್ಷನೋ 50,000 ನಿಮ್ಗ ಲೋನ್ ಕೊಡ್ತೀವಿ, ನಿಮ್ಗ ಅಕೌಂಟಿಗೆ ನಿಮ್ ಫೋನಿಗೆ ಒಂದು OTP ಕಳಿಸ್ತೀವಿ, ಇದರಿಂದ ನಮ್ಗೆ OTP ಹೇಳಿದ್ರೆ ನಿಮ್ಗೆ ಶೀಘ್ರದಲ್ಲಿ ನಾವು ನಿಮ್ಗೆ ಲೋನ್ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಹೇಳಿ ನಂಬಿಸ್ತಾರ. ಅವ್ರು ನಂಬಿಸಿ ಏನ್ ಮಾಡ್ತಾರ, ಒಂದು OTP ಅನ್ನ ಕಳಿಸ್ತಾರ. ನಮ್ಮ ಹಳ್ಳಿ ಜನರಿಗೆ ಪಾಪ ಚೆನ್ನಾಗಿರ್ತಾರೆ, ಕೆಲವೊಬ್ರು ತಿಳಿದವ್ರ ಮಾಡೋದಿಲ್ಲ. ತಿಳಿದೇ ಇರ್ತಕ್ಕಂಥವ್ರು ನಮಗ ಏನೋ ಹಣದ ಅವಶ್ಯಕತೆ ಇರ್ತದ ಅಂತ ತಿಳ್ಕೊಂಡು ಏನ್ ಮಾಡ್ತಾರ, ಅದನ್ನ OTP ಅನ್ನು ಶೇರ್ ಮಾಡಿಬಿಡ್ತಾರ. ಅವ್ರಿಗೆ OTP ಅನ್ನು ಶೇರ್ ಮಾಡಿದ ಕ್ಷಣಾರ್ಧದಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಅಕೌಂಟ್ ಅಲ್ಲಿ 500 ಇರ್ಲಿ, 1000 ಇರ್ಲಿ, ಲಕ್ಷ ಇರ್ಲಿ, ಕ್ಷಣಾರ್ಧದಲ್ಲಿ ಅದನ್ನ ಹ್ಯಾಕ್ ಮಾಡಿಬಿಡ್ತಾರ. ನಮ್ಮ ಖಾತೆಗೆ ವರ್ಗಾವಣೆ ಮಾಡ್ಕೊಂಡ್ ಬಿಡ್ತಾರ. ಏನೋ ನಾವು ಕಷ್ಟಪಟ್ಟು ದುಡಿದು ಕೂಲಿ ನಾಲಿ ನಾವು ಮಾಡಿ ಒಂದ್ 20,000, 10,000, 50,000 ಸೇವ್ ಮಾಡಿಟ್ಟಿರ್ತಕ್ಕಂಥ ಹಣನು ಕೂಡ ಎಗರಿಸ್ತಕ್ಕಂಥ ಸಂಭವನೀಯತೆ ಎಲ್ಲಿ ನೋಡ್ತೀವಿ ಅಂತ ಕೇಳಿದ್ರೆ ಅದು ಈ ಸೈಬರ್ ಕ್ರೈಮ್ಗಳ ಮೂಲಕವಾಗಿ ನಾವು ನೋಡ್ತೀವಿ. ಇದು ಉದಾಹರಣೆಗಾಗಿ ಇಲ್ಲೇ ಮಸೂತಿಯಲ್ಲಿ ಒಬ್ಬ ಯುವಕ ಏನಂತ ಕೇಳಿದ್ರೆ ಆತ ಏನೋ ಒಂದು ಕೆಲಸಕ್ಕೆ ಹಣದ ಅವಶ್ಯಕತೆ ಇದೆ, ನಿನ್ನ ಲೋನ್ ಕೊಡ್ತೀವಿ, ನಿನ್ನ OTP ನಂಬರ್ ಹೇಳಿದಾಗ ಅವನ ಅಕೌಂಟ್ ನಲ್ಲಿ 41,000 ರೂಪಾಯಿ ಇತ್ತು. ಆ 41,000 ರೂಪಾಯಿ OTP ಅನ್ನು ಹಿಡಿದ ಕ್ಷಣಾರ್ಧದಲ್ಲಿ ಹ್ಯಾಕ್ ಮಾಡಿಬಿಟ್ಟಿದ್ದ. ಇಲ್ಲೇ ಒಳಸಂಗಿಯಲ್ಲಿ ಕೂಡ ಆಗಿರ್ತಕ್ಕಂಥ ಘಟನೆ ನೋಡ್ತೀವಿ. ತೆಲುಗಿಯಲ್ಲಿ ಒಬ್ಬ 19 ವರ್ಷದ ಯುವಕ ಡಿಗ್ರಿ ಕಾಲೇಜ್ ಹೋಗ್ತಾನೆ. ಅವನಲ್ಲಿ ಸ್ಕಾಲರ್ಶಿಪ್ ಅವು ಇವು ಏನೋ ಬಂದಿದ್ದು ಒಂದು 10-20,000 ಅಕೌಂಟ್ ನಲ್ಲಿ ಇಟ್ಟಿದ್ದಾನೆ. OTP ಹೇಳೋದ್ ನಾವ್ ಹಿಂಗ್ ಬ್ಯಾಂಕ್ನವರು ಹಿಂಗ್ ನಿನ್ನ OTP ಹೇಳಂತೇಳಿ ಕರೆ ಮಾಡ್ತಾರೆ. ಕರೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕ್ಷಣಾರ್ಧದಲ್ಲಿ ಆ 21,000 ಅಕೌಂಟ್ ಅನ್ನು ಕೂಡ ಹ್ಯಾಕ್ ಮಾಡ್ತಾರೆ. ಅವ್ ಬಂದ್ ಆಮೇಲೆ ನಮ್ಮ ಅಧಿಕಾರಿಗಳಿಗೆ ಮನವಿ ಏನ್ ಮಾಡ್ತಾನೆ, ಸರ್ ಹಿಂಗಿಂಗ ನನ್ನ ಅಕೌಂಟ್ ನಲ್ಲಿ ಹ್ಯಾಕ್ ದುಡ್ಡು ಕಳ್ಕೊಂಡಿದೀನಿ, ನ್ಯಾಯ ಕೊಡಿಸ್ತಂತ ಬಂದಾಗ ಅವ್ರು ಹ್ಯಾಕ್ ಮಾಡೋದು ಎಲ್ಲಿರ್ತಾರೋ ಗೊತ್ತಾಗೋದಿಲ್ಲ. ಅದು ನಮ್ ಸಾಹೇಬ್ರು ಲೊಕೇಶನ್ ತಗೊಂಡ ಎಲ್ಲ ಗುಜರಾತ್ ರಾಜಸ್ಥಾನ ತೋರಿಸ್ತಾರೆ. ಹೀಗಾಗಿ ಇವತ್ತು ನಮ್ಗೆ ಯಾವ್ದೇ ಅಪರಿಚಿತ ವ್ಯಕ್ತಿಗಳು ಏನಾದ್ರೂ ಕರೆ ಮಾಡಿ ನಿಮ್ ಆಧಾರ್ ಕಾರ್ಡ್ ಕೊಡ್ರಿ, ಬ್ಯಾಂಕ್ ಪಾಸ್ಬುಕ್ ಕೊಡ್ರಿ, ಚೆಕ್ ಕೊಡ್ರಿ, ಅಥವಾ ನಿಮ್ಗೆ ಏನಾದ್ರೂ ಮೊಬೈಲ್ ಇರ್ತಕ್ಕಂಥ ಮಾಹಿತಿಯನ್ನು ಕೇಳಿದ್ರೆ ಮೊಬೈಲ್ ಮೂಲಕ ಕರೆ ಮಾಡಿ ಏನಾದ್ರೂ ನಿಮ್ಮ ಮಾಹಿತಿಯನ್ನು ಕೇಳಿದ್ರೆ ದಯವಿಟ್ಟು ಕೊಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅವ್ರ ಹ್ಯಾಕರ್ಗಳು ಎಲ್ಲಿರ್ತಾರೋ ಏನ್ ಮಾಡ್ತಿರ್ತಾರೋ ಅದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಹೀಗಾಗಿ ನಿಮ್ ಮನೆಯಲ್ಲಿ ಹೋಗ್ಬೇಡ್ರಿ. ನಿಮ್ ಮೊಬೈಲ್ ಯೂಸ್ ಮಾಡ್ತಕ್ಕಂಥ ನಿಮ್ಮ ಅಕ್ಕ ತಂಗಿ, ನಿಮ್ಮ ತಂದೆ ತಾಯಿ, ಚಿಕ್ಕಪ್ಪ ದೊಡ್ಡಪ್ಪ, ನಿಮ್ಮ ಮನೆಯ ಆಜು ಬಾಜು ಅವ್ರಿಗೆಲ್ಲ ಹೇಳ್ರಿ ಹಿಂಗ್ ಹ್ಯಾಕರ್ಸ್ ಗಳಿದ್ದಾರೆ, ದಯವಿಟ್ಟು ಏನ್ ಮಾಡಕ್ ಹೋಗ್ಬೇಡ್ರಿ, ನಿಮ್ಮ ಮೊಬೈಲ್ ನಲ್ಲಿ ಇರ್ತಕ್ಕಂಥ OTP ಅನ್ನ ಯಾರಿಗೂ ಕೂಡ ಶೇರ್ ಮಾಡ್ಬೇಡ್ರಿ ಅಂತಕ್ಕಂಥ ವಿಚಾರವನ್ನ ನೀವು ಹೋಗಿ ಹೇಳ್ಬೇಕು. ಹಾಗೆ ಇವತ್ತು ನಾವೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಮುಖ್ಯವಾಗಿ ಫೇಸ್ಬುಕ್ ಯೂಸ್ ಮಾಡ್ತೀವಿ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀವಿ. ನಮಗಿಂತ ನಮ್ಮ ಮನೆಯಲ್ಲೂ ಯೂಸ್ ಮಾಡ್ತಿರ್ತಾರ, ನೀವು ಯೂಸ್ ಮಾಡ್ತಿರ್ತೀರಿ. ಆ ಶಾಲಾ ಕಾಲೇಜುಗಳಲ್ಲಿ ಏನೋ ಮೊಬೈಲ್ ನಿರ್ಬಂಧ ಇದ್ದಿದ್ರಿಂದ ನೀವು ಮೊಬೈಲ್ ತಂದಿರಲಿಲ್ಲ ಅಂತ ಏನೋ ಅನಿಸ್ತದೆ. ಮನೆಯಲ್ಲಿ ಹೋದ್ರೆ ನೀವು ಯೂಸ್ ಮಾಡ್ತಿರ್ತೀರಿ. ಇಂಥ ಸಂದರ್ಭದಲ್ಲಿ ಅದನ್ನು ಕೂಡ ನಾವು ಬಹಳ ಜಾಗೃತರಾಗಿರ್ಬೇಕು. ಏನಂತ ಕೇಳಿದ್ರೆ ಕೆಲವರು ಅದನ್ನು ಕೂಡ ಹ್ಯಾಕ್ ಮಾಡ್ತಾರೆ. ಯಾವ ರೀತಿಯಾಗಿ ಅಂತ ಕೇಳಿದ್ರೆ ಇವತ್ತು ನೀವು ಏನಾದ್ರೂ ಇನ್ಸ್ಟಾಗ್ರಾಮ್ ನಲ್ಲಿ ನಿಮ್ಮ ಮುಖಪುಟದಲ್ಲಿ ಒಂದು ಫೋಟೋ ಇದು ಶೇರ್ ಮಾಡಿಬಿಟ್ಟಿರ್ತೀರಿ. ಆ ಫೋಟೋವನ್ನು ತೆಗೆದುಕೊಂಡು ಬೇರೆ ಫೇಕ್ ಅಕೌಂಟ್ ಮಾಡ್ತಾರ. ಫೇಕ್ ಅಕೌಂಟ್ ಮಾಡಿ ನಿಮ್ ಫೇಸ್ಬುಕ್ ನಲ್ಲಿ ನಿಮ್ ಇನ್ಸ್ಟಾದಲ್ಲಿ ಯಾರು ಹೆಚ್ಚಿಗೆ ಲೈಕ್ ಮಾಡಿರ್ತಾರ, ಯಾರು ಕಮೆಂಟ್ ಮಾಡಿರ್ತಾರ ಅವ್ರನ್ನ ಅವರು ಪರಿಚಯ ಮಾಡ್ಕೊಡ್ತಾರ. ಹೊಸ ಫೇಕ್ ಅಕೌಂಟ್ ಮಾಡ್ಕೊಂಡು ಏನ್ ಮಾಡ್ತಾರ, ಅವರಿಗೆ ಹಣದ ಸಹಾಯವನ್ನು ಕೇಳ್ತಾರೆ. ನಾ ಹಿಂಗ ಹಾಸ್ಪಿಟಲ್ ಇರ್ತೀನಿ, ಅರ್ಜೆಂಟ್ ನನಗೆ ಒಂದು 10,000 ದುಡ್ಡು ಬೇಕಾಗ್ಯಾವು, 5,000 ದುಡ್ಡು ಬೇಕಾಗ್ಯಾವು, 1,00,000 2 ಲಕ್ಷ ಕೇಳೋದಿಲ್ಲ ಅವ್ರು. ಯಾಕಂದ್ರೆ ಅಷ್ಟು ಕೊಡಲ್ಲ ಅಂತೇಳಿ ಅವ್ರಿಗೆ ಕಾನ್ಫಿಡೆಂಟ್ ಇರ್ತೈತಿ. 2,000 ಕೊಡ್ರಿ, 1,000 ಕೊಡ್ರಿ, 500 ಕೊಟ್ಟು ಕೇಳ್ತಿರ್ತಾರ. ಈ